ಹೆಲೋ ವೆಲ್ಕಮ್ ಟು ದ 12 ಮಿನಿಟ್ ಶೋ. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಆಗಿರ್ಬೋದು ಎಲ್ಲ ಕಡೆ ಎಷ್ಟು ಮಳೆ ಅಂತ. ಮಳೆ ಬಂದು ಮರಗಳಲ್ಲೆಲ್ಲ ಬಿದ್ದು ಲೈಟ್ ಕಂಬದಲ್ಲಿ ಯಾವುದೇ ಥರ ಪವರ್ ಸಪ್ಲೈ ಕಟ್ಟಾಗಿ, ಸೊ ಯಾವುದೇ ಥರ ಏನೂ ಕ್ಲಾಸ್ ಮಾಡೋಕ್ಕಾಗಲಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಲೆಟ್ಸ್ ಸ್ಟಾರ್ಟ್ ದಿಸ್ ಟುಡೇಸ್ ಕ್ಲಾಸ್. ಮೊದಲನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಏಷ್ಯಾ ಪವರ್ ಇಂಡೆಕ್ಸ್ 2025, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಏಷ್ಯಾ? ಏಷ್ಯಾ ಪವರ್ ಇಂಡೆಕ್ಸ್ 2025 ಪ್ರಕಾರ ಏಷ್ಯಾದಲ್ಲಿ ಭಾರತದ ಸ್ಥಾನ ಯಾವುದು? ಈ ಏಷ್ಯಾ ಪವರ್ ಇಂಡೆಕ್ಸ್ ಅಂತ ನೋಡೋದಾದ್ರೆ ಮೊದಲನೇ ಸ್ಥಾನ ಯಾರ್ದು? US ಅದಾಗಿರುತ್ತೆ. ಎರಡನೇ ಸ್ಥಾನ ಚೈನಾ. ಮೂರನೇ ಸ್ಥಾನ ಯಾರ್ದು? ನಮ್ಮ ಭಾರತದು. ನಮ್ಮ ಭಾರತದ ಎಷ್ಟನೇ ಸ್ಥಾನ? ಮೂರನೆಯ ಸ್ಥಾನ. ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ದ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್? NRI ಅಂತ ಕರಿತೀವಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅಲ್ಲಿ 2025ರಲ್ಲಿ ಭಾರತ ಸ್ಥಾನ ಯಾವುದು? ನಾನು ಮುಂಚೆನೆ ಹೇಳಿದ್ದೀನಿ, 45ನೆಯ ಸ್ಥಾನ ನಮ್ಮ ಭಾರತದ್ದು. ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2025 ರಿಪೋರ್ಟ್ ಇನ್ ಇಂಡಿಯಾ? ಭಾರತದಲ್ಲಿ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಈ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಬಗ್ಗೆ ನೋಡೋದಾದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಯಾವ ಒಂದು ಸ್ಟೇಟ್ ನಮ್ಮ ಭಾರತದಲ್ಲಿ ಈ ಒಂದು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಟಾಪ್ ಪೊಸಿಷನ್ಸ್ ತಗೊಂಡಿದೆ. ಟಾಪ್ ಪೊಸಿಷನ್ ತಗೊಂಡಿರೋದು ಯಾವ ಸ್ಟೇಟ್ ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಅಲ್ಲಿ. ಮತ್ತೆ ಈ ಒಂದು ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ನೀತಿ ಆಯೋಗ ರಿಲೀಸ್ ಮಾಡುತ್ತೆ. ವಿಚ್ ಕಂಟ್ರಿ ವಿಲ್ ಹಾಸ್ಟ್ ದ 18th ಬ್ರಿಕ್ಸ್ ಸಮಿಟ್ ಇನ್ 2026? 2026ರಲ್ಲಿ ನಡೆಯುವ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶ ಆತಿಥ್ಯ ವಹಿಸಲಿದೆ? ನೆನ್ಪಿಟ್ಕೊಳ್ಳಿ, ಪಕ್ಕಾ ಕ್ವಶನ್ಸ್ ಕೇಳ್ತಾರೆ ಬ್ರಿಕ್ಸ್ ಇಂದ. ಯಾಕೆಂದ್ರೆ ಈ ವರ್ಷ ನಮ್ಮ ಭಾರತ ಏನ್ ಮಾಡ್ತೈತೆ? 18th ಬ್ರಿಕ್ಸ್ ಸಮಿಟ್ ನ ಹಾಸ್ಟ್ ಮಾಡ್ತಿದೆ. 18th ಬ್ರಿಕ್ಸ್ ಸಮಿಟ್ ಏನ್ ಮಾಡ್ತಿದೆ? ಹಾಸ್ಟ್ ಮಾಡ್ತಿದೆ. ಸರಿನಾ? ಈ ಬ್ರಿಕ್ಸ್ ಅಂದ್ರೆ ಏನು? ಬ್ರಿ ಫಾರ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಎಸ್ ಫಾರ್ ಸೌತ್ ಆಫ್ರಿಕಾ. 2006 ಅಲ್ಲಿ ಬ್ರಿಕ್ ಅಂತ ಫಾರ್ಮ್ ಆಯ್ತು. 2009 ಅಲ್ಲಿ ಬ್ರಿಕ್ಸ್ ಅಂತ ನೇಮ್ ಆಯ್ತು. ಸೆಕೆ ಸೌತ್ ಆಫ್ರಿಕಾ ಜಾಯ್ನ್ ಆಯ್ತು. ನಾನು ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ ಒರಿಜಿನ್ ಯಾವಾಗಿಂದ ಆಯ್ತು, ಯಾವ ಒಂದು ಮೆಂಬರ್ಸ್ ಆಡ್ ಆಗಿದ್ದಾರೆ, ಕರೆಂಟ್ ಆಗಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಬ್ರಿಕ್ಸ್ ಅಲ್ಲಿ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ಹೋಗಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ ಅಂತಾನೆ, ಅಲ್ಲಿ ಹೋಗಿ ಆ ವಿಡಿಯೋಸ್ನ ನೀವು ನೋಡ್ಕೋಬಹುದು. ಸೊ ಇದ್ರ ಆನ್ಸರ್ ಯಾವ್ದಾಗಿರುತ್ತೆ? ಇಂಡಿಯಾ ವಿಲ್ ಬಿ ದ ಆನ್ಸರ್. 2026ರಲ್ಲಿ G20 ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಳ್ಳಲಿದೆ? ವಿಚ್ ಕಂಟ್ರಿ ವಿಲ್ ಹೋಲ್ಡ್ ದ G20 ಪ್ರೆಸಿಡೆನ್ಸಿ ಇನ್ 2026? ಯಾರು ವಹಿಸ್ಕೊಳ್ತಾರೆ ಅಂದ್ರೆ ನಮ್ಮ ಗ್ರೇಟ್ ಕಂಟ್ರಿ, ನಮ್ಮ ವರ್ಲ್ಡ್ ನ ಗ್ರೇಟ್ ಕಂಟ್ರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ವೇರ್ ವಾಸ್ ದ 6th ಬಿಮ್ಸ್ಟೆಕ್ ಸಮಿಟ್ ಹೆಲ್ಡ್ ಇನ್ 2025? ಬಿಮ್ಸ್ಟೆಕ್ ಬಗ್ಗೆ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ. ಸೊ ಈ ಒಂದು ಆನ್ಸರ್ಗೆ ಈಸಿಯಾಗಿ ಮಾಡ್ಬೋದು. ಯಾವುದೋ ಬ್ಯಾಂಕಾಕ್, ಥೈಲ್ಯಾಂಡ್ ಅಂತ ಹೇಳ್ಬೋದು. Exercise Garuda Shakti 2025 is a joint special force military exercise conducted between India and which country? Garuda Shakti 2025 ವಿಶೇಷ ಪಡೆಗಳ ಸಂಯುಕ್ತ ಸೈನಿಕ ಅಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ? ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಗರುಡ ಶಕ್ತಿ ಅಂತ ಆಗಿರ್ಬೋದು. ಈ ಶಕ್ತಿ ಅಂತ ಏನಾದ್ರು ಲಾಸ್ಟ್ ಅಲ್ಲಿ ಬಂದ್ರೆ ಯಾವ ದೇಶದಾಗಿರುತ್ತೆ ಅಂತ. ನಾನು ಈ ತರ ಒಂದು ಟ್ರಿಕ್ಸ್ ನಾನು ಕರೆಂಟ್ ಅಫೇರ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಟೀಚ್ ಮಾಡಿದ್ದೀನಿ. ಯಾವ ದೇಶದಾಗಿರುತ್ತೆ? ಇಂಡೋನೇಷಿಯಾದು. ವಿಚ್ ಫಿಲಂ ವಾನ್ ದ ಗೋಲ್ಡನ್ ಪಿಕಾಕ್ ಅವಾರ್ಡ್ ಬೆಸ್ಟ್ ಫಿಲಂ ಅಟ್ ದ 26th ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾ? IFFI ಅಂತ ಕರಿತೀವಿ. 56ನೇ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರೋತ್ಸವ 2025ರಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಅತ್ಯುತ್ತಮ ಚಿತ್ರ ಯಾವ ಚಿತ್ರಕ್ಕೆ ಲಭಿಸಿತು? ಯಾವ ಚಿತ್ರಕ್ಕೆ ಅಂದ್ರೆ ಸ್ಕಿನ್ ಆಫ್ ಯೂತ್ ಅಂತ ಕರಿತೀವಿ. ಅಲ್ಲಿ ಯಾವುದಕ್ಕೆ? ಸ್ಕಿನ್ ಆಫ್ ಯೂತ್. ಈ ಒಂದು ಚಿತ್ರವು, ಈ ಒಂದು ಸ್ಕಿನ್ ಆಫ್ ಯೂತ್ ಅನ್ನೋ ಫಿಲಮ್ದು ಯಾವ ಕಂಟ್ರಿದು ಅಂದ್ರೆ ವಿಯೆಟ್ನಾಂ ಕಂಟ್ರಿದು. ಓಕೆನಾ? ಮತ್ತೆ ಎಲ್ಲಿ ನಡೀತು? IFFI 2025 ಗೋವಾದಲ್ಲಿ ನಡೆದಿದೆ. ಪಾರ್ಟ್ನರ್ ಕಂಟ್ರಿ ಯಾರಾಗಿದ್ರು? ನೆನ್ಪಿಟ್ಕೊಳ್ಳಿ, ಪಾರ್ಟ್ನರ್ ಕಂಟ್ರಿ ಜಪಾನ್. ಎಕ್ಸರ್ಸೈಸ್ ದೋಸ್ತಿ is a trilateral maritime exercise conducted among India, Maldives and which other country? ದೋಸ್ತಿ ಅಭ್ಯಾಸವು ಭಾರತ, ಮಾಲ್ಡೀವ್ಸ್ ಮತ್ತು ಯಾವ ಇನ್ನೊಂದು ದೇಶದ ನಡುವೆ ನಡೆಯುವ ತ್ರಿಪಕ್ಷೀಯ ಸಮುದ್ರ ಅಭ್ಯಾಸವಾಗಿದೆ. ಸಮುದ್ರ ಅಭ್ಯಾಸ ಅಂದ್ರೆ ಏನು? ಮ್ಯಾರಿಟೈಮ್ ಎಕ್ಸರ್ಸೈಸ್. ಮ್ಯಾರಿಟೈಮ್ ದೋಸ್ತಿ ಅಂತ ಬಂದಾಗ ಯಾರು ಬರ್ತಾರೆ? ಇಂಡಿಯಾ ಪ್ಲಸ್ ಶ್ರೀಲಂಕಾ ಪ್ಲಸ್ ಮಾಲ್ಡೀವ್ಸ್ ಬರ್ತಾರೆ. ಓಕೆನಾ? ಇಲ್ಲಿ ಆನ್ಸರ್ ಯಾವ್ದಾಗಿರುತ್ತೆ? ಶ್ರೀಲಂಕಾ. ಮೈತ್ರಿ 14 ಅಂದ್ರೆ 14th ಎಡಿಷನ್ ಅಂತ. ಮೈತ್ರಿ 14 ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಮೈತ್ರಿ 14
ಸಂಯುಕ್ತ ಸೈನಿಕ ಅಭ್ಯಾಸವು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯಿತು? ಈಗ ಮೈತ್ರಿ ಅಂತ ಅಂದ್ರೆ ಏನು? ಸಮಥಿಂಗ್ ರಿಲೇಟೆಡ್ ಟು ಫ್ರೆಂಡ್ಲಿ ಅಂತ ಅರ್ಥ ಅಲ್ವಾ? ಈಗ ನಮಗೆ ಫ್ರೆಂಡ್ಲಿ ಯಾರು? ಥೈಲ್ಯಾಂಡ್. ಹೂ ಆನ್ ದ ರೆಕಾರ್ಡ್ ಆಫ್ ದ ಇಯರ್ ಅವಾರ್ಡ್ ಅಟ್ ದ 68 ಗ್ರಾಮಿ ಅವಾರ್ಡ್ಸ್ 2026? 68ನೆಯ ಗ್ರಾಮಿ ಪ್ರಶಸ್ತಿಗಳು 2026ರಲ್ಲಿ ರೆಕಾರ್ಡ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಯಾರು ಅಂದ್ರೆ ಕೆಂಡ್ರಿಕ್ ಲ್ಯಾಮರ್ ಅಂತ ಕರಿತೀವಿ, ಕೆಂಡ್ರಿಕ್ ಲ್ಯಾಮರ್. Who received the Polly Umrigar Award for the Best International Cricket Men at the Naman Awards 2026? ನಮನ್ ಪ್ರಶಸ್ತಿಗಳು 2026ರಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಪುರುಷ ಕ್ರಿಕೆಟಿಗನಿಗಾಗಿ ನೀಡುವ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ಯಾರು ಪಡೆದರು? ಯಾರು ಪಾಲಿ ಉಮ್ರಿಗರ್ ಪ್ರಶಸ್ತಿ 2026ರಲ್ಲಿ ಅಂತಂದ್ರೆ 2026ರಲ್ಲಿ ಶುಭಮ್ ಗಿಲ್. ಅದೇ 2025ರಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು. ಓಕೆನಾ? 2026ರಲ್ಲಿ ಯಾರು? ಶುಭಮ್ ಗಿಲ್. 2025ರಲ್ಲಿ ಜಸ್ಪ್ರೀತ್ ಬುಮ್ರಾ. ವಿಚ್ ಜೈನ್ ಟೆಕ್ಸ್ಟ್ ಇಸ್ ರೆಕಗ್ನೈಸ್ಡ್ ಇನ್ ದ ವೆಸ್ಟ್ and known for its verses on monk conduct, sermons and poetic teachings? ಯಾವ ಜೈನ್ ಗ್ರಂಥವು ಪಶ್ಚಿಮದಲ್ಲಿ ಗುರುತಿಸಲ್ಪಟ್ಟಿದೆ ಮತ್ತು ಸನ್ಯಾಸಿ ನಡವಳಿಕೆ, ಧರ್ಮೋಪದೇಶಗಳು ಮತ್ತು ಕಾವ್ಯಾತ್ಮಕ ಬೋಧನೆಗಳ ಕುರಿತಾದ ಶ್ಲೋಕಗಳಿಗೆ ಹೆಸರುವಾಸಿಯಾಗಿದೆ? ನಾವು ಮೊನ್ನೆಯಿಂದ ನೋಡೋದಾದ್ರೆ NTPC ಏನು ಜಾಸ್ತಿ ಜೈನಿಸಂ ಬಗ್ಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಲ್ವಾ? ಜಾಸ್ತಿ ಯಾತ್ರ ಬಗ್ಗೆ ಕೇಳ್ತಿದ್ರೆ ಜೈನಿಸಂ ಮೇಲೆ ಕ್ವಶನ್ಸ್ ಕೇಳ್ತಿದ್ರೆ. ಸೊ ನಮ್ಗೆ 24 ತೀರ್ಥಂಕರಲ್ಲಿ ಇಂಪಾರ್ಟೆಂಟ್ ತೀರ್ಥಂಕರ ಅಂದ್ರೆ ಮೊದಲನೇದು, ಎರಡನೇದು ಅಥವಾ 23, 24ನೇ ತೀರ್ಥಂಕರ ಗೊತ್ತಿರಬೇಕು, ಮಹಾವೀರ್ ಬಗ್ಗೆ ಗೊತ್ತಿರಬೇಕು, ಮತ್ತೆ ಜೈನ್ ಟೆಕ್ಸ್ಟ್ಗಳು ಗೊತ್ತಿರಬೇಕು, ಜೈನ್ ಇದಕ್ಕೆ ಟೆಕ್ಸ್ಟ್ಗಳು ಗೊತ್ತಿರಬೇಕು. ಓಕೆನಾ? ಜೈನ್ ಟೆಕ್ಸ್ಟ್ಗಳು ಗೊತ್ತಿರಬೇಕು. ಯಾವ್ದ್ಯಾವ್ದು ಕಲ್ಪಸೂತ್ರ, ಭಗವತಿ ಸೂತ್ರ, ಅವೆಲ್ಲ ಗೊತ್ತಿರಬೇಕು. ಓಕೆನಾ? ಮತ್ತೆ ಇಲ್ಲಿ ಈ ಒಂದು ಯಾವ ಟೆಕ್ಸ್ಟ್ ಇಲ್ಲಿ ಕ್ವಶನ್ ಪ್ರಕಾರ ನೋಡೋದಾದ್ರೆ ಅಚರಾಂಗ ಸೂತ್ರ ಅಂತ ಕರಿತೀವಿ, ಅಕರಾಂಗ ಅಥವಾ ಅಚರಾಂಗ ಸೂತ್ರ ಅಂತ ನಾವು ಕರಿತೀವಿ. ನೋಡಿ, ಇಂಥ ಕ್ವಶನ್ಗಳು ನಮಗೂ ಕಷ್ಟ ಆಗುತ್ತೆ. ನಿಮ್ಗೆ ನಾರ್ಮಲ್ ಅಂತಲ್ಲ, ನಾನ್ ಮಾಡ್ಬೇಕಾದ್ರೆ ನನ್ಗೂ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಓಕೆನಾ? ಬಟ್ ಈ ಒಂದು ಕ್ವಶನ್ ಓದ್ಕೊಂಡಾದ್ರೆ ನಮ್ಗೆ ಏನ್ ಯೂಸ್ ಅಂತಂದ್ರೆ ನೆಕ್ಸ್ಟ್ ಯಾವ್ದೇ ತರ ಕ್ವಶನ್ಸ್ ಕೇಳಿದ್ರು ನಮ್ಗೆ ಆನ್ಸರ್ ಮಾಡ್ಬೋದು. ಓಕೆನಾ? ಇದೇ ಕ್ವಶನ್ ರಿಪೀಟ್ ಆಗು ಕೇಳ್ಬೋದು. ಸೊ ಅದಕ್ಕೋಸ್ಕರ ಅವರು ಕಲ್ಕೋಬೇಕಲ್ವಾ? ಅದಕ್ಕಾಗಿ In which of the following year did the government of Bengal pass the Calcutta Electric Lightning Act? ಬಂಗಾಳ ಸರ್ಕಾರವು ಕಲ್ಕತ್ತಾ ವಿದ್ಯುತ್ ದೀಪ ಕಾಯ್ದೆಯನ್ನು ಕೆಳಗಿನ ಯಾವ ವರ್ಷಗಳಲ್ಲಿ ಜಾರಿಗೆ ತಂದಿತು? ಈ ಕ್ಯಾಲ್ಕಟಾ ಎಲೆಕ್ಟ್ರಿಸಿಟಿ ಲೈಟ್ನಿಂಗ್ ಆಕ್ಟ್ ಅಂತ ಯಾಕೆ ಮಾಡ್ತಾರೆ ಅಂತಂದ್ರೆ 1895 ಫಸ್ಟ್ ಟೈಮ್ ಏನ್ ಮಾಡ್ತಾರೆ? ಎಲೆಕ್ಟ್ರಿಸಿಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಿ? ಕ್ಯಾಲ್ಕಟಾದಲ್ಲಿ. ಒಂದು ಮೇಜರ್ ಸಿಟಿ ಅವಾಗ ಅದು ಕ್ಯಾಲ್ಕಟಾ. ಓಕೆನಾ? Which of the following articles of the Constitution of India empowers the President to declare scheduled areas? ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿಗಳಿಗೆ ಪರಿಷ್ಠಿತ ಪ್ರದೇಶಗಳನ್ನು ಘೋಷಿಸಲು ಅಧಿಕಾರ ನೀಡುತ್ತದೆ? ಯಾವ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 244 ಕ್ಲಾಸ್ 1. ಆರ್ಟಿಕಲ್ 244 ಕ್ಲಾಸ್ 1. ಮತ್ತೆ ಆರ್ಟಿಕಲ್ 338 ಏನ್ರ ಬಗ್ಗೆ ಮಾತಾಡುತ್ತೆ? ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ ಮಾತಾಡುತ್ತೆ. ಆಮೇಲೆ ಈ 146 ನೋಡಿ, 146 ಏನ್ರ ಬಗ್ಗೆ ಮಾತಾಡುತ್ತೆ? ಸ್ಟಾಫ್ ಆಫ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡುತ್ತೆ. ನೋಡಿ, ಈ NTPC ಅಷ್ಟೇ ಈ 338 ಆರ್ಟಿಕಲ್ ಮತ್ತೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮೇಲೆ ಆರ್ಟಿಕಲ್ ಪಕ್ಕಾ ಅವ್ರಿಗೆ ಏನೋ ಒಂಥರ ಈ ಚಿಕ್ಕ ಮಕ್ಳು ಚಾಕ್ಲೇಟ್ ಎಷ್ಟು ಇಷ್ಟ ನೋಡಿ, ಅಷ್ಟೊಂದು ಇಷ್ಟ ಅವ್ರಿಗೆ NTPC ಕೇಳೋ ಎಕ್ಸಾಮ್ ಅಲ್ಲಿ. As per May 2025 Supreme Court ruling that what is the minimum number of years of legal practice required for a law graduates to eligible for civil judge examination? ಎಷ್ಟು ವರ್ಷ ಲಾ ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮಿನಿಮಮ್ 3 years ಮಾಡ್ಲೇಬೇಕಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. Who is regarded as the chief architect of the India's Green Revolution? ಭಾರತದ ಹಸಿರು ಕ್ರಾಂತಿಯ ಮುಖ್ಯ ಶಿಲ್ಪಿ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಯಾರು ಅಂತಂದ್ರೆ MS ಸ್ವಾಮಿನಾಥನ್. ಯಾರು? MS ಸ್ವಾಮಿನಾಥನ್ ಅಂತ ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ಫಾದರ್ ವರ್ಲ್ಡ್ ಲೆವೆಲ್ ಅಲ್ಲಿ ಸರ್ ನಾರ್ಮನ್ ಬೋರ್ಲ್ಯಾಂಗ್ ಅಂತ ಕರಿತೀವಿ. ಮತ್ತೆ ಈ ಗ್ರೀನ್ ರೆವಲ್ಯೂಷನ್ ಅನ್ನೋ ವರ್ಡ್ ನ ಯಾರು ಕಂಡುಹಿಡಿತಾರೆ ಅಥವಾ ಒಂದು ಕಾಯಿನ್ ಮಾಡ್ತಾರೆ ಅಂತಂದ್ರೆ ಸರ್ ವಿಲಿಯಂ ಗೌಡ್ ಅನ್ನೋರ್ನ ಈ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ವರ್ಡ್ ನ ಕೊಡ್ತಾರೆ. ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ ದ ಪ್ರಧಾನಮಂತ್ರಿ ಉಜ್ವಲ ಯೋಜನಾ? ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಪ್ರಾಥಮಿಕ ಗುರಿ ಏನು? ಈ ಒಂದು ಸ್ಕೀಮ್ ಅಲ್ಲಿ ಮೇಜರ್ಲಿ ಏನ್ ಮಾಡ್ತಾರೆ? ವುಮೆನ್ಸ್ ಏನ್ ಕೊಡ್ತಾರೆ? LPG ಸಿಲಿಂಡರ್ಸ್ ನ ಕೊಡ್ತಾರೆ. ಯಾವುದು? ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಯಾವ ವರ್ಷದಲ್ಲಿ ಬಂದಿದ್ದು? 2016ನೇ ಇಸ್ವಿಲಿ ಬಂದಿದ್ದು. ಫ್ರೀ LPG ಸಿಲಿಂಡರ್ಸ್ ನ ಕೊಡ್ತಾರೆ. ಯಾರಿಗೆ? ಹುಡುಗಿರಿಗೆ. ಮತ್ತೆ ಈ ಒಂದು ಸ್ಕೀಮ್ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಆ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ.
ವಿಚ್ ಆಫ್ ದ ಫಾಲೋಯಿಂಗ್ ಫುಡ್ ಇಸ್ ರಿಚ್ ಸೋರ್ಸ್ ಆಫ್ ಫೈಬರ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಯಾವ ಒಂದು ಫುಡ್ ಅಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಆ ಒಂದು ಅಂತ ಮೆನ್ಷನ್ ಮಾಡಿದರೆ ಅದನ್ನ ಕಂಡುಹಿಡಿಬೇಕು ನಾವು. ಈಗ ಚಿಕನ್ ನೋಡೋದಾದ್ರೆ ನಾವು ಜಿಮ್ ಮುಗಿಸ್ಕೊಬಂದು ಏನ್ ಚಿಕನ್ ತಿಂತೀವಿ, ಯಾಕೆ? ಪ್ರೋಟೀನ್, ಬಾಡಿಗೆ ಏನ್ ಬೇಕು? ಪ್ರೋಟೀನ್ ಬೇಕು ಅಂತ. ಸೊ ಚಿಕನ್ ಒಂದು ಪ್ರೋಟೀನ್ ಅಂಶ ಆಗಿರುತ್ತೆ. ಈಗ ಫಿಶ್ ನೋಡೋದಾದ್ರೆ ಫಿಶ್ ಅಷ್ಟೇ ಒಂದು ಪ್ರೋಟೀನೇ. ಎಸ್ಪೆಷಲಿ ಈಗ ಒಮೆಗಾ 3 ಅಂತ ಕರಿತೀವಿ, ಒಮೆಗಾ 3 ಅಂಡ್ ಫ್ಯಾಟಿ ಆಸಿಡ್ ಜಾಸ್ತಿ ಕಂಡು ಬರುತ್ತೆ. ಫ್ಯಾಟಿ ಆಸಿಡ್ ಯಾವ್ದ್ರೊಳಗೆ? ಫಿಶ್ ಅಲ್ಲಿ. ಓಕೆನಾ? ಇದು ಎಂತಕ್ಕೆ ಹೆಲ್ಪ್ ಮಾಡುತ್ತೆ? ನಮ್ಮ ಬ್ರೈನ್ ಮತ್ತೆ ಹಾರ್ಟ್ ಡೆವಲಪ್ಮೆಂಟ್, ಹಾರ್ಟ್ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುದು ಯಾವುದು? ಒಮೆಗಾ 3 ಮತ್ತೆ ಫ್ಯಾಟಿ ಆಸಿಡ್. ಈಗ ಚೀಸ್ ಅಂತ ಬಂದ್ರೆ ಅದೊಂದೇನು? ಚೀಸ್ ಇಸ್ ಅ ಡೈರಿ ಪ್ರಾಡಕ್ಟ್. ಚೀಸ್ ಒಂದು ಡೈರಿ ಪ್ರಾಡಕ್ಟ್ ಆಗಿರುತ್ತೆ. ಮತ್ತೆ ಡೈರಿ ಪ್ರಾಡಕ್ಟ್ ನಮ್ಗೆ ಏನ್ ಯೂಸ್ ಮಾಡುತ್ತೆ? ಕ್ಯಾಲ್ಸಿಯಂ ಹೆಚ್ಚಿಸುತ್ತೆ. ಓಕೆನಾ? ಸೊ ಮಿಕ್ಕಿರೋದು ಆಪ್ಷನ್ ಯಾವುದು? ಓಟ್ಸ್ ಒಂದೇ. ನಮ್ಗೆ ಆಪ್ಷನ್ಸ್ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಆಪ್ಷನ್ ಇಂದ ರೀಚ್ ಆಗಿ ಮಾಡ್ಬೋದು, ಎಲಿಮಿನೇಷನ್ ಮಾಡಿ. Which of the following is the correct sequence to create a new file in WorldPad on Windows computer? ವಿಂಡೋಸ್ ಕಂಪ್ಯೂಟರ್ ನಲ್ಲಿ ವರ್ಲ್ಡ್ ಪ್ಯಾಡ್ ನಲ್ಲಿ ಹೊಸ ಫೈಲ್ ಅನ್ನು ರಚಿಸಲು ಈ ಕೆಳಗಿನ ಯಾವುಗಳಲ್ಲಿ ಯಾವುದು ಸರಿಯಾದ ಅನುಕ್ರಮವಾಗಿದೆ? ಒಂದು ಪ್ರೊಸೀಜರ್ ನ ಕೇಳಿದ್ರೆ, ಒಂದು ಸ್ಟೆಪ್ಸ್ ನ ಕೇಳಿದ್ದಾರೆ, ಯಾವುದು ಬೆಸ್ಟ್ ಕರೆಕ್ಟ್ ಸ್ಟೆಪ್ಸ್ ಅಂತ ನೋಡಿ. ಈಗ ವರ್ಲ್ಡ್ ಪ್ಯಾಡ್ ನಾವೇನಾದ್ರು ಓಪನ್ ಮಾಡಿದ್ರೆ ಫಸ್ಟ್ ಏನಿರುತ್ತೆ? ಇಲ್ಲಿ ನಮ್ಗೆ 4 ಆಪ್ಷನ್ ಸಿಗುತ್ತೆ ಇಲ್ಲಿ. ಓಕೆನಾ? ಏನು? ಫೈಲು, ವ್ಯೂ ಅಂತೆಲ್ಲ ಸಿಗುತ್ತೆ. ಸೊ ನಾವು ವರ್ಲ್ಡ್ ಪ್ಯಾಡ್ ಅಲ್ಲಿ ಏನು ಜಸ್ಟ್ ಫೈಲ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ನ್ಯೂ ಡಾಕ್ಯುಮೆಂಟ್ ಸಿಗುತ್ತೆ. ನ್ಯೂ ಪ್ಲೇಸ್ ಮಾಡಿದ್ರೆ ಸಾಕು, ನಮ್ಗೆ ಹೊಸ ವಿಂಡೋಸ್ ಬರುತ್ತೆ, ವರ್ಲ್ಡ್ ಪ್ಯಾಡ್ ಫೈಲು ಬರುತ್ತೆ. ಓಕೆನಾ? ಈ ಸಿಂಪಲ್ ಸ್ಟೆಪ್ ವರ್ಲ್ಡ್ ಪ್ಯಾಡ್ ಅಲ್ಲಿ. ಮತ್ತೆ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ಬಂದಾಗ ಏನ್ ಮಾಡಿ, ಜಸ್ಟ್ ನಿಮ್ ನಿಮ್ಮ ಹತ್ರ ಏನೋ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಇದ್ರೆ ವರ್ಲ್ಡ್ ಪ್ಯಾಡ್ ಹೋಗಿ ಒಂದು ಹೊಸ ಡಾಕ್ಯುಮೆಂಟ್ ನ ಓಪನ್ ಮಾಡೋದು ಹೆಂಗೆ ಅಂತ ನೋಡ್ಬಿಡಿ. ಓಕೆನಾ? ಅವಾಗ ನಿಮ್ಗೆ ಮೈಂಡ್ ಅಲ್ಲಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ಆಪ್ಷನ್ ಆಗಿರುತ್ತೆ ಆಪ್ಷನ್ ಬಿ, ಫೈಲ್ ಪ್ಲಸ್ ನ್ಯೂ. ನೋಡಿ, ಇಷ್ಟೇ ಸ್ಟೆಪ್ಸ್ ಒಂದು ವರ್ಲ್ಡ್ ಪ್ಯಾಡ್ ಅಲ್ಲಿ ಓಪನ್ ಮಾಡಕ್ಕೆ. ಸೊ ನಾವೀಗ ಏನಂದ್ರೆ 20 ಕ್ವಶನ್ ಅನಲೈಸ್ ಮಾಡಾಯ್ತು. ಹೊಸದಾಗಿ T20 ಸೀರೀಸ್ ಅಂತ ನಾವು ತಗೋಬರ್ತಿದ್ವಿ. ಯಾಕೆ T20 ಅಂದ್ರೆ ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಏನು T20 ಅಂದ್ರೆ ಏನು ಅಂತ. ಬಟ್ ನಿಮ್ಗೊಂದು ಐಡಿಯಾ ಸಿಗ್ಲಿ ಅಂತ T20 ಸೀರೀಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ GK ಮತ್ತೆ GS ನ ತಗೋಬರ್ತಿದೀವಿ. ಯಾವೊಂದು ಟಾಪಿಕ್ ಮೇಲೆ ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಟಾಪಿಕ್ ಮೇಲೆ ಏನ್ ಬರುತ್ತೆ ಅದನ್ನ ಮಾತ್ರ ನಾವು ಈ ಒಂದು ಟಾಪಿಕ್ ಅಲ್ಲಿ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, CGL ಇಂದ ಹಿಡಿದು ಎಲ್ಲಾ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇನ್ನ ಸ್ವಲ್ಪ ಕೆಲವು ದಿನದಲ್ಲೇ ಇದನ್ನ ತಗೋಬರ್ತೀವಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕಮೆಂಟ್ ಅಲ್ಲಿ ಒಂದು ಲೈಕ್ ಮಾಡಿ, T20 ಸೀರೀಸ್ ಅಂತ ಒಂದು ಹಾರ್ಟ್ ಸಿಂಬಲ್ ಹಾಕಿ. T20 ಸೀರೀಸ್ ಬೇಕು ಸರ್ ಅಂತ ಹಾರ್ಟ್ ಸಿಂಬಲ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಬೇಕು ಇದೊಂದು ಫ್ರೀ ಇನಿಷಿಯೇಟಿವ್ ಹಿಂಗ್ ಆಗ್ತಿದೆ ಅಂತ. ಸೊ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಈ ತರ ಮಳೆ ನಿಮ್ಗೆ ಏನಾದ್ರು ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಲ್ಲ ಅಂತ ಟೈಮಲ್ಲಿ ನೀವ್ ಏನ್ ಮಾಡಿ ಅಂದ್ರೆ ರಿವಿಷನ್ ಮಾಡ್ತಾ ಇರಿ. ಓಕೆನಾ? ರಿವಿಷನ್ ಮಾಡ್ತಾ ಇರಿ. ಸೊ ಟೇಕ್ ಕೇರ್, ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.